ಎಲ್ಲರಿಗೂ ನಮಸ್ಕಾರಗಳು. ಸೊ ಇವತ್ತಿನ ವಿಡಿಯೋದಲ್ಲಿ ಬಿಕಾಮ್ 6th ಸೆಮಿಸ್ಟರ್ನ ಸಬ್ಜೆಕ್ಟ್ ದಟ್ ಈಸ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಆಡಿಟಿಂಗ್ ಸಬ್ಜೆಕ್ಟ್ನ ಫಸ್ಟ್ ಯೂನಿಟ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಯೂನಿಟ್ ನೇಮ್ ಈಸ್ ಇಂಟ್ರೊಡಕ್ಷನ್ ಟು ಆಡಿಟಿಂಗ್, ರೈಟ್? So here first we will study the introduction. So after that we cover the topics like uh, origin and evolution of auditing, meaning and definitions, features, scope of auditing, objectives and types of auditings. So mainly is the points anna ನಾವು ಇಲ್ಲಿ ಸ್ಟಡಿ ಮಾಡ್ತೀವಿ, ರೈಟ್? ಸೊ ಯು ಕ್ಯಾನ್ ಸಿ ಹಿಯರ್ ದಿಸ್ ಇಮೇಜ್. ಸೊ ಇಲ್ಲ ನೀವು ಇಮೇಜ್ ಅನ್ನ ನೋಡ್ಬೋದು. ಆ ಇಮೇಜ್ ಅಲ್ಲಿ ಒಬ್ಬರು ವ್ಯಕ್ತಿ ಇದ್ದಾರೆ, ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ ಅವೈಲೇಬಲ್ ಇರುವಂತಹ ಡಾಕ್ಯುಮೆಂಟ್ಸ್ ಅನ್ನ ಇನ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಥವಾ ಡೀಟೇಲ್ ಆಗಿ ವೆರಿಫೈ ಮಾಡ್ತಾ ಇದ್ದಾರೆ, ರೈಟ್? ಸೊ ಈ ವೆರಿಫೈ ಮಾಡುವಂತಹ ಒಂದು ಪ್ರೊಸೆಸ್ ಏನಂತ ಹೇಳಿ ಕರೀತಾರೆ ಅಂತಂದ್ರೆ ದಟ್ ಈಸ್ ಆಡಿಟಿಂಗ್, right? That is why I put this image here. So let's see the introduction. The audit is an instrument of financial control. So auditing ಅನ್ನೋದು ಏನಪ್ಪಾ ಅಂದ್ರೆ ಒಂದು ಫೈನಾನ್ಸ್ ಅನ್ನ ಕಂಟ್ರೋಲ್ ಮಾಡುವಂತಹ ಒಂದು ಇನ್ಸ್ಟ್ರೂಮೆಂಟ್ ಅಥವಾ ಒಂದು ಸಾಧನ ಅಂತ ಹೇಳಿ ಕರೀತಾರೆ. ಸೊ ಯಾಕೆ ಅಂತಂದ್ರೆ ಆಡಿಟಿಂಗ್ ಪ್ರಾಸೆಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ರೆಕಾರ್ಡ್ ಮಾಡಿರುವಂತಹ ಅಕೌಂಟ್ಸ್ ಆಗಿರ್ಬೋದು, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನ ಡೀಟೇಲ್ ಆಗಿ ವೆರಿಫೈ ಮಾಡ್ತಾರೆ. ಅಲ್ಲಿ ಏನಾದ್ರೂ ಮಿಸ್ಟೇಕ್ಸ್ ಆಗಿದ್ರೆ ಸೊ ರೆಕ್ಟಿಫೈ ಮಾಡುವಂತಹ ಅಥವಾ ರಿಪೋರ್ಟ್ ಮಾಡುವಂತಹ ಒಂದು ರೈಟ್ ಯಾರಿಗಿರುತ್ತೆ ಅಂತಂದ್ರೆ ಆಡಿಟರ್ಗೆ ಇರುತ್ತೆ, ರೈಟ್? Then it acts as a safeguard on behalf of proprietors, right? ಇದೇನಪ್ಪಾ ಅಂದ್ರೆ ಒಬ್ಬ ಪ್ರೊಪ್ರೈಟರ್ ಅಥವಾ ಏನ್ ಬಿಸ್ನೆಸ್ ಓನರ್ ಇರ್ತಾರಲ್ಲ ಅವರು ಸೇಫ್ ಗಾರ್ಡ್ ಆಗಿ ವರ್ಕ್ ಮಾಡುತ್ತೆ. ಸೊ ಯಾವ್ಯಾವ್ದ್ರ ಪರವಾಗಿ ಅಂತಂದ್ರೆ ಎಕ್ಸ್ಟ್ರಾ ವೇಗನ್ಸ್ ಏನಾದ್ರೂ ದುಂದು ವೆಚ್ಚ ಆಗಿದ್ರೆ ಅದನ್ನ ಫೈಂಡ್ ಔಟ್ ಮಾಡುವಂತ ಕೆಲಸವನ್ನ ಮಾಡುತ್ತೆ. ಕೇರ್ಲೆಸ್ ಮಾಡಿದ್ರು ಫೈನಾನ್ಸ್ ಅನ್ನ ಯುಟಿಲೈಸ್ ಮಾಡೋದ್ರಲ್ಲಿ ಯೂಸ್ ಮಾಡೋದು ಏನಾದ್ರು ಕೇರ್ಲೆಸ್ ಅನ್ನ ತೋರಿಸಿದ್ರೆ ಅದನ್ನ ಫೈಂಡ್ ಔಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಏನಾದ್ರೂ ಫ್ರಾಡ್ ಏನಾದ್ರೂ ಆಗಿದ್ರೆ ಅದನ್ನ ಫೈಂಡ್ ಔಟ್ ಮಾಡುವಂತಹ ಕೆಲಸವನ್ನ ಯಾವ್ದು ಮಾಡುತ್ತೆ ಅಂದ್ರೆ ಆಡಿಟಿಂಗ್. ಸೊ ದಟ್ ಈಸ್ ವೈ ಇಟ್ ಆಕ್ಟ್ಸ್ ಆಸ್ ಅ ಸೇಫ್ ಗಾರ್ಡ್ ಅಗೇನ್ಸ್ಟ್ ದೀಸ್ ಆಕ್ಟಿವಿಟೀಸ್, ರೈಟ್? ಅದಕ್ಕೋಸ್ಕರ ಸೇಫ್ ಗಾರ್ಡ್ ಅಂತ ಹೇಳಿ ಕರೀತಾರೆ. ದೆನ್ ಇಟ್ ಮೇನ್ಲಿ ಫೋಕಸ್ಡ್ ಆನ್ ದ true represent facts and that expenditure has been incurred with due regularity and propriety. The agency employed for this purpose is called an auditor, right? So usually ಏನಪ್ಪಾ ಅಂದ್ರೆ auditing so true facts and figures ಅನ್ನ ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ ಈ ಎಕ್ಸ್ಪೆಂಡಿಚರ್ ರೆಗ್ಯುಲರ್ ಆಗಿ ಕರೆಕ್ಟ್ ಆಗಿ ಇನ್ಕರ್ ಆಗಿದೆ ಅವೆಲ್ಲದನ್ನ ರೀಪ್ರೆಸೆಂಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ ಯಾರು ಈ ಕೆಲಸವನ್ನ ಮಾಡ್ತಾರೋ ಆ ಪರ್ಸನ್ ನ ಆಡಿಟರ್ ಅಂತ ಹೇಳಿ ಕರೀತಾರೆ. ಸೊ ಈ ಪರ್ಸನ್ ನ ಯಾರು ಅಪಾಯಿಂಟ್ ಮಾಡ್ಕೊಂಡಿರ್ತಾರೆ ಅಂತಂದ್ರೆ ಪ್ರೊಪ್ರೈಟರ್, ದಟ್ ಈಸ್ ಓನರ್ ಆಫ್ ದಿ ಬಿಸ್ನೆಸ್ ಆರ್ಗನೈಸೇಷನ್. ಸೊ ದಿಸ್ ಇಸ್ ವಾಟ್ ಇಂಟ್ರೊಡಕ್ಷನ್. ಸೊ ಇಂಟ್ರೊಡಕ್ಷನ್ ನಾವು ಏನ್ ಅರ್ಥ ಮಾಡ್ಕೋಬಹುದು ಅಂತಂದ್ರೆ ಆಡಿಟಿಂಗ್ ಅನ್ನೋದು ಒಂದು ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಕಂಟ್ರೋಲ್ ಮಾಡುವಂತಹ ಒಂದು ಇನ್ಸ್ಟ್ರೂಮೆಂಟ್ ಆಗಿ ವರ್ಕ್ ಮಾಡುತ್ತೆ, ಸೇಫ್ ಗಾರ್ಡ್ ಆಗಿ ವರ್ಕ್ ಮಾಡುತ್ತೆ. ಯಾವ್ದ್ರ ಪರವಾಗಿ ಅಥವಾ ವಿರುದ್ಧವಾಗಿ ಅಂತಂದ್ರೆ ಎಕ್ಸ್ಟ್ರಾ ವೇಗನ್ಸ್ ಆಗಿದ್ರೆ, ಕೇರ್ಲೆಸ್ ಅಥವಾ ಫ್ರಾಡ್ ಆಗಿದ್ರೆ ಸೊ ಅವುಗಳನ್ನ ಸೇಫ್ ಆಗಿ ಓನರ್ಗೆ ಅಥವಾ ಪ್ರೊಪ್ರೈಟರಿಗೆ ಸೇಫ್ ಆಗಿ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ ಕರೆಕ್ಟ್ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಅನ್ನ ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿ ಹೇಳ್ಬೋದು, ರೈಟ್? ದಿಸ್ ಇಸ್ ವಾಟ್ ಇಂಟ್ರೊಡಕ್ಷನ್, ರೈಟ್? ಹಾಗಿದ್ರೆ ಈ ಆಡಿಟಿಂಗ್ ಯಾವಾಗ ಸ್ಟಾರ್ಟ್ ಆಯ್ತು, ಆಡಿಟಿಂಗ್ ವರ್ಕ್ ಅಥವಾ ಇದ್ರ ಒರಿಜಿನ್ ಉತ್ಪತ್ತಿ ಯಾವಾಗಿಂದ ಪ್ರಾರಂಭ ಆಯ್ತು, ಆಮೇಲೆ ನೆಕ್ಸ್ಟ್ ಅದು ಎವಲ್ಯೂಷನ್ ಅದ್ರ ನೆಕ್ಸ್ಟ್ ಪ್ರೋಸೆಸ್ ಯಾವಾಗ ಕಂಟಿನ್ಯೂ ಆಯ್ತು ಅಂತಂದ್ರೆ ಯೂಶುವಲಿ ಪ್ರಾಕ್ಟೀಸ್ ಆಫ್ ಆಡಿಟಿಂಗ್ ಅನ್ನ ಯಾವಾಗ ಫೈಂಡ್ ಔಟ್ ಮಾಡ್ತಾರೆ ಅಂದ್ರೆ ಅರ್ಲಿ ಸ್ಟೇಜ್ ಆಫ್ ಸಿವಿಲೈಸೇಷನ್. ಸೊ ಸಿವಿಲೈಸೇಷನ್ ಅಂದ್ರೆ ಇಲ್ಲಿ ನೋಡಿ ಏನ್ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ಈಜಿಪ್ಟಿಯನ್ ಆಗಿರ್ಬೋದು, ಗ್ರೀಕ್ ಆಗಿರ್ಬೋದು, ರೈಟ್? ಆಮೇಲೆ ರೋಮನ್ ಸಿವಿಲೈಸೇಷನ್ ಏನ್ ನಡೀತು ಅಂತಹ ಸಂದರ್ಭದಲ್ಲೂ ಕೂಡ ಇವರು ಏನಪ್ಪಾ ಅಂದ್ರೆ ಆಡಿಟಿಂಗ್ ವರ್ಕ್ ಅನ್ನ ಮಾಡ್ತಾ ಇದ್ರು. ಸೊ ಆಡಿಟಿಂಗ್ ಈಸ್ ನಥಿಂಗ್ ಬಟ್ ಇನ್ಸ್ಪೆಕ್ಷನ್ ಆರ್ ಡೀಟೇಲ್ ಸ್ಟಡಿ ಆಫ್ ದ ಅಕೌಂಟ್ಸ್ ಆರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ರೈಟ್? ಸೊ ಡೀಟೇಲ್ ಆಗಿ ಏನ್ ಅಕೌಂಟ್ಸ್ ಬರ್ತಾವೋ ಅವುಗಳನ್ನ ಸ್ಟಡಿ ಮಾಡೋದು ಅಥವಾ ವೆರಿಫೈ ಮಾಡುವಂತಹ ಒಂದು ಪ್ರೋಸೆಸ್ಗೆ ಆಡಿಟಿಂಗ್ ಅಂತ ಹೇಳಿ ಕರೀತಾರೆ. ಅದೇ ಇದ್ರ ಒರಿಜಿನ್ ಮೊದಲು ಸ್ಟಾರ್ಟ್ ಆದದ್ದು ಸಿವಿಲೈಸೇಷನ್ ಅಲ್ಲಿ ಅಂತ ಹೇಳಿ ಹೇಳ್ತಾರೆ. ಸೊ ದ ಎಕ್ಸಾಂಪಲ್ ಆಗಿರ್ಬೋದು ಈಜಿಪ್ಟಿಯನ್, ಗ್ರೀಕ್, ರೋಮನ್ ಸಿವಿಲೈಸೇಷನ್ ಅಲ್ಲಿ ಯೂಸ್ ಮಾಡಿದ್ರು. ಸೊ ಅವಾಗ ಯೂಸ್ ಮಾಡೋದಕ್ಕೆ ಯಾವ ಕಾರಣಕ್ಕೆ ಯೂಸ್ ಮಾಡ್ತಿದ್ರು ಅಂತಂದ್ರೆ ಇನ್ ದೋಸ್ ಡೇಸ್ ಆಡಿಟ್ ವಾಸ್ ಅಂಡರ್ಟೇಕನ್ ಫಾರ್ ಸ್ಟೇಟ್ ಆರ್ ಪಬ್ಲಿಕ್ ಅಕೌಂಟ್ಸ್. ಸೊ ಏನ್ ಆಗಿನ ರಾಜರು ಅಥವಾ ಸಾಮ್ರಾಟರು ಇರ್ತರು, ಸೊ ಅವ್ರೇನು ಸಾಮ್ರಾಜ್ಯಕ್ಕೋಸ್ಕರ ಏನು ವೆಚ್ಚಗಳನ್ನ ಮಾಡ್ತಾ ಇದ್ರು ಅಥವಾ ರೆವಿನ್ಯೂನ ಅರ್ಥ ಮಾಡ್ತಾ ಇದ್ರು ಆ ಪಬ್ಲಿಕ್ ಅಕೌಂಟ್ಸ್ ಅನ್ನ ವೆರಿಫೈ ಮಾಡೋ ಸಲುವಾಗಿ ಆಡಿಟಿಂಗ್ ಅನ್ನ ಮಾಡ್ತಾ ಇದ್ರು, ರೈಟ್? ಆಮೇಲೆ ಮುಂದುವರಿದು ಏನಪ್ಪಾ ಅಂದ್ರೆ ಯೂಶುವಲಿ ಸಾಮ್ರಾಜ್ಯಗಳು ಮುಗಿದ ನಂತರ
ರಿಚ್ ಪೀಪಲ್ಸ್ ಏನಿರ್ತದಲ್ವ, ಪ್ರೈವೇಟ್ ಪರ್ಸನ್ಸ್ ಅಥವಾ ಪ್ರೈವೇಟ್ ಹೌಸಸ್, ಅಲ್ಲಿ ಏನಪ್ಪ ಅಂದ್ರೆ ಆಡಿಟಿಂಗ್ ವರ್ಕ್ ಕಡಿಮೆ ಇತ್ತು. ಯಾಕೆಂತಂದ್ರೆ ಹೋಲ್ ಟ್ರಾನ್ಸಾಕ್ಷನ್ ಅವ್ರು ಕೇರ್ಫುಲ್ ಆಗಿ ಮ್ಯಾನೇಜ್ ಮಾಡೋ ಕಾರಣದಿಂದ ಅವ್ರು ಕಡಿಮೆ ಆಡಿಟಿಂಗ್ ಅನ್ನ ಯೂಸ್ ಮಾಡ್ತಾ ಇದ್ರು. ನೆಕ್ಸ್ಟ್ ಆಡಿಟಿಂಗ್ ಜಾಸ್ತಿ ಸ್ಕೋಪ್ ಸಿಕ್ಕಿದ್ದು ಯಾವಾಗ ಅಂದ್ರೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಯಾವಾಗ ಆಗುತ್ತೋ, ಯಾವಾಗ ಕೈಗಾರಿಕಾ ಕ್ರಾಂತಿಯಾಗಿ ಹೆಚ್ಚು ಟ್ರಾನ್ಸಾಕ್ಷನ್ಸ್ ಇನ್ಕ್ರೀಸ್ ಆಗ್ತಾ ಹೋಗ್ತಾವೋ ಅಂತಹ ಸಂದರ್ಭದಲ್ಲಿ ಆಡಿಟಿಂಗ್ ಪ್ರೋಸೆಸ್ ಏನಪ್ಪಾ ಅಂದ್ರೆ ಜಾಸ್ತಿ ಮಹತ್ವವನ್ನ ಪಡ್ಕೊಂಡು ಹೋಗುತ್ತೆ, ರೈಟ್. ಸೊ ಇದೇನಪ್ಪ ಅಂದ್ರೆ ವರ್ಲ್ಡ್ ಅಲ್ಲಿ ಕನ್ಸಿಡರ್ ಮಾಡಿ ಇಂಡಿಯಾದಲ್ಲಿ ಯಾವಾಗ ಆಡಿಟಿಂಗ್ ಬಂತು, ರೈಟ್. ಸೊ ಇದಕ್ಕೆ ಯೂಶುವಲಿ ನಮ್ಮ ಇಂಡಿಯಾದಲ್ಲಿ ಏನೇ ಆಕ್ಟಿವಿಟೀಸ್ ಒರಿಜಿನ್ ಆದ್ರೂ ಕೂಡ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ಸ್ ನಾವು ರಾಜರ ಕಾಲಗಳಿಂದನೇ ಕೊಡ್ತೀವಿ. ಸೊ ಇಲ್ಲಿ ಆಡಿಟಿಂಗ್ ಸ್ಟಾರ್ಟ್ ಆದ್ದು ಮೌರ್ಯರ ಕಾಲದಲ್ಲಿ. ಏನ್ ಚಂದ್ರಗುಪ್ತ ಮೌರ್ಯ ಅವರ ಆಸ್ಥಾನದಲ್ಲಿ ಚಾಣಕ್ಯ ಇದ್ರು, ಅವರು ಒರಿಜಿನ್ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳಿ ಹೇಳ್ತಾರೆ, ರೈಟ್. ಸೊ ಚಾಣಕ್ಯನ ಕೃತಿ ಅರ್ಥಶಾಸ್ತ್ರ ಏನಿತ್ತು ಅದರಲ್ಲಿ ಏನಪ್ಪಾ ಅಂತಂದ್ರೆ ಅವರು ವೇರಿಯಸ್ ಕೈಂಡ್ಸ್ ಆಫ್ ಫ್ರಾಡ್ಸ್, ಏನು ಮೋಸಗಳನ್ನ ಮಾಡ್ತಾರಲ್ವ ಅವ್ನ ಲಿಸ್ಟ್ ಮಾಡಿ ಅವರಿಗೆ ಯಾವ ತರ ಪನಿಷ್ಮೆಂಟ್ ಅನ್ನ ಕೊಡ್ಬೇಕು ಅನ್ನೋದನ್ನು ಕೂಡ ಆ ಬುಕ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ರೈಟ್. ಹಾಗೆ ಇಂಡಿಯಾದಲ್ಲಿ ಏನಪ್ಪಾ ಅಂದ್ರೆ ಮೌರ್ಯರ ಕಾಲದಲ್ಲಿ ಆಡಿಟಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗಿತ್ತು. ಆಮೇಲೆ ಅಕೌಂಟಿಂಗ್, ಪ್ರೊಫೆಷನಲ್ ಅಕೌಂಟಿಂಗ್ ಏನಪ್ಪಾ ಅಂತಂದ್ರೆ ಯೂಶುವಲಿ ರೀಸೆಂಟ್ ಡೆವಲಪ್ಮೆಂಟ್ ಇರೋದ್ರಿಂದ ಸೊ ಇಂಡಿಯಾದಲ್ಲಿ ಆಡಿಟಿಂಗ್ ರೀಸೆಂಟ್ ಆಗಿ ಸ್ಕೋಪ್ ಅನ್ನ ಪಡೆದಿದೆ, ರೈಟ್. ಇನ್ ವಾಟ್ ಇಸ್ ದ ಮೀನಿಂಗ್ ಅಂಡ್ ಡೆಫಿನೇಷನ್ಸ್ ಆಫ್ ಆಡಿಟಿಂಗ್? ಸೊ ಆಡಿಟಿಂಗ್ ಅನ್ನ ಈಸಿಯಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ನಮ್ಗೆ ಇಲ್ಲಿ ಮೊದಲು ಮೀನಿಂಗ್ ಗೊತ್ತಾಗಬೇಕು, ರೈಟ್. ದೆನ್ ಅಕಾರ್ಡಿಂಗ್ ಟು ಮಾರ್ಚ್, ಆಡಿಟಿಂಗ್ ಈಸ್ ಕನ್ಸರ್ನ್ಡ್ ವಿತ್ ದ ವೆರಿಫಿಕೇಶನ್ ಆಫ್ ಅಕೌಂಟಿಂಗ್ ಡೇಟಾ. ಸೊ ಆಡಿಟಿಂಗ್ ಎದಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರೆ ಅಕೌಂಟಿಂಗ್ ಡೇಟಾ, ಏನು ಅಕೌಂಟ್ಸ್ ಅಲ್ಲಿ ಇನ್ಫಾರ್ಮೇಶನ್ ಫಿಗರ್ಸ್, ಫ್ಯಾಕ್ಟ್ಸ್, ಫಿಗರ್ಸ್ ಅನ್ನ ರೆಕಾರ್ಡ್ ಮಾಡಿರ್ತಾರೋ ಅದನ್ನ ಡೀಟೇಲ್ ಆಗಿ ವೆರಿಫೈ ಮಾಡ್ತಾರೆ, ರೈಟ್. ಅಂಡ್ ವಿತ್ ಡಿಟರ್ಮೈನಿಂಗ್ ಅಕ್ಯುರಸಿ ಅಂಡ್ ರಿಲಯಬಿಲಿಟಿ ಆಫ್ ಅಕೌಂಟಿಂಗ್ ಸ್ಟೇಟ್ಮೆಂಟ್ಸ್ ಅಂಡ್ ರಿಪೋರ್ಟ್ಸ್, ರೈಟ್. ಸೊ ಅಕೌಂಟಿಂಗ್ ಡೇಟಾವನ್ನ ವೆರಿಫೈ ಮಾಡ್ತಾರೆ, ಚೆಕ್ ಮಾಡ್ತಾರೆ. ಸೊ ರಿಸೀಟ್ಸ್ ಆಗಿರ್ಬೋದು, ಏನು ವೋಚರ್ಸ್ ಇರ್ತಾವಲ್ಲ ಅದೇ ಪ್ರಕಾರ ಅಕೌಂಟ್ ಅಲ್ಲಿ ರೆಕಾರ್ಡ್ ಮಾಡಿದಾರೋ ಇಲ್ಲೋ, ಸೊ ಎಕ್ಸಾಕ್ಟ್ ಅಮೌಂಟ್ ಇದೆಯೋ ಇಲ್ಲೋ ಅಂತ ವೆರಿಫೈ ಮಾಡ್ತಾರೆ. ಸೊ ಎದಕ್ಕೋಸ್ಕರ ಅಂದ್ರೆ ವಿತ್ ಡಿಟರ್ಮೈನಿಂಗ್, ಏನನ್ನ ಕಂಡುಹಿಡಿಯೋ ಸಲುವಾಗಿ ಅಂದ್ರೆ ನಿಖರತೆ, ಅಕ್ಯುರಸಿ ಅಂಡ್ ರಿಲಯಬಿಲಿಟಿ. ಇಟ್ ಮೀನ್ಸ್ ವಿಶ್ವಾಸಾರ್ಹವಾಗಿದೇನೋ ಇಲ್ಲೋ, ನಿಖರವಾಗಿದೇನೋ ಇಲ್ಲೋ, ಆ ತರ ಅಕೌಂಟಿಂಗ್ ಸ್ಟೇಟ್ಮೆಂಟ್ಸ್ ಅನ್ನ, ರಿಪೋರ್ಟ್ಸ್ ಅನ್ನ ಅಕ್ಯುರೇಟ್ ಆಗಿ, ರಿಲಯಬಲ್ ಆಗಿ ರೆಕಾರ್ಡ್ ಮಾಡಿದಾರೋ ಇಲ್ಲೋ ಅಂತ ಹೇಳಿ ಅಕೌಂಟಿಂಗ್ ಡೇಟಾವನ್ನ ವೆರಿಫೈ ಮಾಡೋ ಒಂದು ಪ್ರಾಸೆಸ್ ಏನಂತ ಹೇಳಿ ಕರೀತಾರೆ ಅಂದ್ರೆ ಆಡಿಟಿಂಗ್ ಅಂತ ಹೇಳಿ ಕರೀತಾರೆ, ರೈಟ್. ಇನ್ ಅಕಾರ್ಡಿಂಗ್ ಟು ಮಾಂಟ್ಗೊಮೆರಿ ಏನ್ ಹೇಳ್ತಾರೆ ಅಂತಂದ್ರೆ auditing is a systematic examination of the books and records of business or other organization in order to ascertain or verify and to report upon facts regarding the financial operations and results, right. illu en helidare andre auditing ಅನ್ನೋದು systematic examination, right. so careful ಆಗಿ systematic ಆಗಿ books of accounts ಅನ್ನ ರೆಕಾರ್ಡ್ ಮಾಡ್ತಾರೆ. so usually accounting recording process ಒಂದು systematic way ಇರುತ್ತೆ. ಅಲ್ಲಿ ಡೆಬಿಟ್ ಕ್ರೆಡಿಟ್ ರೂಲ್ಸ್ ಅನ್ನ, ಡಬಲ್ ಎಂಟ್ರಿ ಸಿಸ್ಟಮ್ ರೂಲ್ಸ್ ಅನ್ನ ಫಾಲೋ ಮಾಡಿ ರೆಕಾರ್ಡ್ ಮಾಡಿರ್ತಾರೆ. ಅದಕ್ಕೋಸ್ಕರ ಆಡಿಟರ್ ಕೂಡ ಸಿಸ್ಟಮೆಟಿಕ್ ಆಗಿ ಬುಕ್ಸ್ ಅನ್ನ ಎಕ್ಸಾಮೈನ್ ಮಾಡ್ತಾರೆ. ಸೊ ಇದಕ್ಕೋಸ್ಕರ ಅಂತಂದ್ರೆ ಇನ್ ಆರ್ಡರ್ ಟು ಅಸರ್ಟೈನ್ ಆರ್ ವೆರಿಫೈ ಅಂಡ್ ಟು ರಿಪೋರ್ಟ್ ಅಪಾನ್ ಫ್ಯಾಕ್ಟ್ಸ್ ರಿಗಾರ್ಡಿಂಗ್ ದ ಫೈನಾನ್ಷಿಯಲ್ ಆಪರೇಷನ್ ಅಂಡ್ ರಿಸಲ್ಟ್ಸ್. ಸೊ ಏನು ಒಂದು ಕಂಪನಿ ಅಥವಾ ಬಿಸ್ನೆಸ್ ನ ಫೈನಾನ್ಷಿಯಲ್ ಆಪರೇಷನ್ಸ್ ಆಗಿರ್ಬೋದು, ರಿಸಲ್ಟ್ಸ್ ಆಗಿರ್ಬೋದು, ಸೊ ಅಕ್ಯುರೇಟ್ ಆಗಿ ಅದಾವೋ ಇಲ್ಲೋ ಅನ್ನೋದನ್ನ ವೆರಿಫೈ ಅಥವಾ ಕಂಡು ಹಿಡಿಯೋಗೋಸ್ಕರ ಏನು ಒಂದು ಪ್ರಾಸೆಸ್ ಅನ್ನ, ಸಿಸ್ಟಮ್ಯಾಟಿಕ್ ಪ್ರಾಸೆಸ್ ಅನ್ನ ಮಾಡ್ತಾರಲ್ವಾ, ದಟ್ ಈಸ್ ನೋನ್ ಆಸ್ ಅ ಆಡಿಟಿಂಗ್, ರೈಟ್. Then next is we will study the features of auditing. So auditing ಏನು ಲಕ್ಷಣಗಳನ್ನ ಒಳಗೊಂಡಿದೆ ಅಥವಾ ಏನು ಕ್ಯಾರೆಕ್ಟರ್ಸ್ ಅನ್ನ ಹೊಂದಿದೆ ಅನ್ನೋದನ್ನ ನಾವಿಲ್ಲಿ ಸ್ಟಡಿ ಮಾಡ್ತೀವಿ, ರೈಟ್. So first feature is auditing is a systematic and scientific examination of the books of accounts, right. So auditing means what? It includes the process of systematic examination of books of accounts, right. ಸೊ ಆಡಿಟಿಂಗ್ ಅಲ್ಲಿ ಏನಪ್ಪಾ ಅಂತಂದ್ರೆ ಏನ್ ಬುಕ್ಸ್ ಅನ್ನ ವೆರಿಫೈ ಮಾಡ್ತಾರೋ, ಅಕೌಂಟ್ಸ್ ಅನ್ನ ಚೆಕ್ ಮಾಡ್ತಾರೋ ಅದನ್ನ ಸಿಸ್ಟಮೆಟಿಕ್ ಆಗಿ ಆಮೇಲೆ ಸೈಂಟಿಫಿಕ್ ಆಗಿ ಚೆಕ್ ಮಾಡ್ತಾರೆ, ರೈಟ್. ಸೊ ನಾನು ಆಲ್ರೆಡಿ ಹೇಳಿದೆ ಬುಕ್ಸ್ ಅನ್ನ ಸಿಸ್ಟಮೆಟಿಕ್ ಆಗಿ, ಆಮೇಲೆ ಅಕೌಂಟಿಂಗ್ ಆರ್ ಬುಕ್ ಕೀಪಿಂಗ್ ಮೆಥಡ್ ಇಸ್ ನೋನ್ ಆಸ್ ಅ ಸೈಂಟಿಫಿಕ್ ಮೆಥಡ್ ಆಲ್ಸೋ, ರೈಟ್. ಸೊ ಅದಕ್ಕೋಸ್ಕರ ಆಡಿಟರ್ ಕೂಡ ಸಿಸ್ಟಮೆಟಿಕ್ ಆಗಿ ಆಮೇಲೆ ಸೈಂಟಿಫಿಕ್ ಮೆಥಡ್ ಅನ್ನ ಫಾಲೋ ಮಾಡಿ ಆಡಿಟಿಂಗ್ ಅನ್ನ ಮಾಡ್ತಾರೆ. Then it is intelligent and clerical examination of the books of accounts, right. Of course auditing is a professional job. ಅಲ್ಲಿ ಸಾಕಷ್ಟು ಸ್ಕಿಲ್ ನಾಲೆಜ್ ಬೇಕಾಗುತ್ತೆ. ಆಮೇಲೆ ಇದು ಕ್ಲರಿಕಲ್ ಎಕ್ಸಾಮಿನೇಷನ್. ಸೊ ಬುಕ್ಸ್ ಆಫ್ ಅಕೌಂಟ್ಸ್ ಅನ್ನ ಮೇಂಟೈನ್ ಮಾಡೋದು ಏನಪ್ಪ ಅಂದ್ರೆ ಕ್ಲರಿಕಲ್ ವರ್ಕ್ ಇರುತ್ತೆ. ಸೊ ಅಲ್ಲಿ ಇಂಟೆಲಿಜೆಂಟ್ ಆಗಿ ಕ್ಲರಿಕಲ್ ಬುಕ್ಸ್ ಅನ್ನ ಎಕ್ಸಾಮೈನ್ ಮಾಡುವಂತಹ ಒಂದು ಪ್ರಾಸೆಸ್ಗೆ ಆಡಿಟಿಂಗ್ ಅಂತ ಹೇಳಿ ಕರೀತಾರೆ. ಇದು ಅದರ ಲಕ್ಷಣ. Auditing is concerned with verification of accounting data
with determining the accuracy and reliability of accounting statements and reports, right? So usually already ನಾವು ಮೀನಿಂಗ್ ಅಲ್ಲಿ ಸ್ಟಡಿ ಮಾಡಿದ್ವಿ. ಆಡಿಟಿಂಗ್ ಅಂತಂದ್ರೆ ಏನಪ್ಪಾ ಅಂದ್ರೆ ಬುಕ್ಸ್ ಅನ್ನ ಅಕೌಂಟಿಂಗ್ ಡೇಟಾವನ್ನ ವೆರಿಫೈ ಮಾಡ್ತಾರೆ. ಎದಕ್ಕೋಸ್ಕರ ಅಂದ್ರೆ ಅಕ್ಯುರಸಿ ಆಮೇಲೆ ರಿಲಯಬಿಲಿಟಿ ಅಕೌಂಟಿಂಗ್ ಸ್ಟೇಟ್ಮೆಂಟ್ಸ್ ಇದೇನೋ ಇಲ್ವೋ ಅಂತ ಹೇಳಿ ಸ್ಟಡಿ ಮಾಡುವ ಒಂದು ಪ್ರೊಸೆಸ್ಗೆ ಆಡಿಟಿಂಗ್ ಅಂತ ಹೇಳಿ ಕರೀತಾರೆ, ರೈಟ್? ಇನ್ನು ಫೋರ್ತ್ ಒಂದು ಬಂದ್ಬಿಟ್ಟು ಆಡಿಟಿಂಗ್ ಇಸ್ ಡನ್ ಬೈ ಅನ್ ಇಂಡಿಪೆಂಡೆಂಟ್ ಪರ್ಸನ್ ಆರ್ ಬಾಡಿ ಆಫ್ ಪರ್ಸನ್ಸ್ ಕ್ವಾಲಿಫೈಡ್ ಫಾರ್ ದ ಜಾಬ್. ಓಕೆ, ಯೂಶುವಲಿ ಆಡಿಟಿಂಗ್ ಅನ್ನ ಏನಪ್ಪಾ ಅಂದ್ರೆ ಒಬ್ಬರೇ ಪರ್ಸನ್ ಅಪಾಯಿಂಟ್ ಮಾಡಿದ್ರೆ ಅವರು ಮಾಡಬಹುದು, ಇಲ್ಲಾಂದ್ರೆ ಬಾಡಿ ಆಫ್ ಪರ್ಸನ್ಸ್ ಮೋರ್ ದೆನ್ 2 ಪರ್ಸನ್ಸ್ ಅನ್ನ ಅಪಾಯಿಂಟ್ ಮಾಡಿ ಒಂದು ಬಾಡಿನ ರೆಡಿ ಮಾಡ್ತಾರೆ, ಅವ್ರು ಮಾಡ್ಬೋದು. ಸೊ ಯೂಶುವಲಿ ಮೇನ್ ಏನಿರ್ಬೇಕಪ್ಪ ಅಂದ್ರೆ ಕ್ವಾಲಿಫೈಡ್ ಪರ್ಸನ್ಸ್ ಇರಬೇಕು, ರೈಟ್? ಸಿ ಎ ಎಕ್ಸಾಮ್ ಅನ್ನ ಅವರು ಪಾಸ್ ಮಾಡಿ ಆಡಿಟಿಂಗ್ ವರ್ಕ್ ಅನ್ನ ಮಾಡಿರ್ಬೇಕಾಗುತ್ತೆ. ಸೊ ಅವ್ರು ಏನಪ್ಪಾ ಅಂದ್ರೆ ಆಡಿಟಿಂಗ್ ಅನ್ನ ಮಾಡಬೇಕು. ದೆನ್ auditing is concerned with verification of results shown by profit and loss account and the state of affairs shown by balance sheet, right? So auditing ಎದಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರೆ ಏನು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಗಿರ್ಬೋದು, ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು, ಅದನ್ನ ವೆರಿಫೈ ಮಾಡೋದಕ್ಕೆ ಸಂಬಂಧಪಟ್ಟಿದೆ, ರೈಟ್? ಇಟ್ ಇಸ್ ಕನ್ಸರ್ನ್ ವಿತ್ ಫಿಸಿಕಲ್ ವೆರಿಫಿಕೇಶನ್ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಆಫ್ ಬಿಸ್ನೆಸ್. ಸೊ ಇಲ್ಲಿ ಏನಪ್ಪಾ ಅಂದ್ರೆ ಏನು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಅನ್ನ ರೆಕಾರ್ಡ್ ಮಾಡಿರ್ತಾರೋ ಅವುಗಳನ್ನ ವೆರಿಫೈ ಮಾಡ್ತಾರೆ ಆಡಿಟಿಂಗ್, ಅದು ಆಡಿಟರ್. And auditing is a critical review of the system of accounting and internal control, right? ಇಲ್ಲಿ ಕ್ರಿಟಿಕಲ್ ರಿವ್ಯೂ ಯಾಕೆ ಅಂತಂದ್ರೆ ಏನಾದ್ರೂ ಮಿಸ್ಟೇಕ್ ಆಗಿದ್ರೆ, ಸೊ ಮೆಥಡ್ಸ್ ಅನ್ನ ಫಾಲೋ ಮಾಡೋದ್ರಲ್ಲಾಗಿರ್ಬೋದು, ಆಮೇಲೆ ಡೇಟಾವನ್ನ ರೆಕಾರ್ಡ್ ಮಾಡೋದ್ರಲ್ಲಾಗಿರ್ಬೋದು, ಸೊ ಇದು ತಪ್ಪಾಗಿದೆ ಅಂತ ಹೇಳುವಂತ ರೈಟ್ ಯಾರಿಗಿದೆ ಅಂತಂದ್ರೆ ಆಡಿಟರ್ಗೆ ಇದೆ. ಸೊ ದಟ್ ಇಸ್ ವೈ ಇಟ್ ಇಸ್ ನೋನ್ ಆಸ್ ಆಡಿಟಿಂಗ್ ಇಸ್ ಎ ಕ್ರಿಟಿಕಲ್ ರಿವ್ಯೂ ಪ್ರೊಸೆಸ್. ಸೊ ಅಲ್ಲಿ ಏನಾದ್ರೂ ಮಿಸ್ಟೇಕ್ ಆಗಿದೆ ರಿಪೋರ್ಟ್ ಅಲ್ಲಿ ಮೆನ್ಷನ್ ಮಾಡುವಂತಹ ರೈಟು ಆಡಿಟರ್ಗೆ ಇದೆ. ಸೊ ಅದಕ್ಕೋಸ್ಕರ ತಪ್ಪಾಗಿರೋದನ್ನ ಹೇಳಿ ಕರೆಕ್ಟ್ ಮಾಡೋದಕ್ಕೆ ಹೇಳಿದ್ರೆ ಅಫ್ಕೋರ್ಸ್ ಇಂಟರ್ನಲ್ ಕಂಟ್ರೋಲ್ ಆಗುತ್ತೆ. ಇನ್ನು 8th ಪಾಯಿಂಟ್ ಬಂದ್ಬಿಟ್ಟು ಆಡಿಟಿಂಗ್ ಇಸ್ ಡನ್ ವಿತ್ ದ ಹೆಲ್ಪ್ ಆಫ್ ವೋಚರ್ಸ್, ಡಾಕ್ಯುಮೆಂಟ್ಸ್, ಇನ್ಫಾರ್ಮೇಶನ್ ಅಂಡ್ ಎಕ್ಸ್ಪ್ಲನೇಷನ್ ರಿಸೀವ್ಡ್ ಫ್ರಮ್ ದ ಅಥಾರಿಟೀಸ್, ರೈಟ್? ಇಲ್ಲಿ ಆಡಿಟಿಂಗ್ ಸಕ್ಸಸ್ಫುಲ್ ಆಗಿ ವರ್ಕ್ ಆಗಬೇಕು ಅಂತಂದ್ರೆ ಅಲ್ಲಿ ವೋಚರ್ಸ್, ಸೊ ಏನ್ ರೆಸಿಟ್ಸ್ ಇರ್ತಾವಲ್ವ ಅವು ಇರಬೇಕಾಗುತ್ತೆ, ಆಮೇಲೆ ಅಕೌಂಟಿಂಗ್ಗೆ ಅಥವಾ ಟ್ರಾನ್ಸಾಕ್ಷನ್ಸ್ಗೆ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ಸ್ ಇರಬೇಕಾಗುತ್ತೆ, ಆಮೇಲೆ ಅಲ್ಲಿ ಏನು ಅಥಾರಿಟೀಸ್ ವರ್ಕ್ ಮಾಡ್ತಿದಾರಲ್ವಾ ಪರ್ಸನ್ಸ್ ಅವ್ರ ಇನ್ಫಾರ್ಮೇಶನ್ ಆಮೇಲೆ ಎಕ್ಸ್ಪ್ಲನೇಷನ್ ಕೊಡಬೇಕಾಗುತ್ತೆ. ಸೊ ಈ ವಸ್ಟ್ರು ಹೆಲ್ಪ್ ಅನ್ನ ತಗೊಂಡು ಆಡಿಟಿಂಗ್ ವರ್ಕ್ ಅನ್ನ ಸಕ್ಸಸ್ಫುಲ್ ಆಗಿ ಮಾಡ್ತಾರೆ. Then auditing is undertaken in any entity, both profit oriented and non-profit. So profit oriented ಆಮೇಲೆ non-profit oriented ಎರಡು ಎಂಟಿಟಿಯಲ್ಲಿ ಆಡಿಟಿಂಗ್ ಅನ್ನ ಮಾಡ್ತಾರೆ. Then auditing work may be undertaken periodically or throughout the financial period. ಇದು ಡೀಟೇಲ್ ಆಗಿ ನೀವು ಟೈಪ್ಸ್ ಆಫ್ ಆಡಿಟ್ ಅಲ್ಲಿ ಕರೀತೀರಾ. ಸೊ ಆಡಿಟಿಂಗ್ ಅನ್ನ ನೀವು ಪೀರಿಯಾಡಿಕಲಿ, ಸೊ ಇಂಟರಿಮ್ ಡಿವಿಡೆಂಡ್ 3 months 6 months ಅಲ್ಲೂ ಕೂಡ ಮಾಡಬಹುದು, ಇಲ್ಲಾಂದ್ರೆ ಕಂಟಿನ್ಯೂ ಇಯರ್ ವೈಸ್ನು ಕೂಡ ಮಾಡಬಹುದು. Then auditor has to satisfy himself with the authenticity of financial statements and report that they exhibit true and fair view of the state of affairs of the concern, right? ಸೊ ಆಡಿಟರ್ ತನ್ನನ್ನು ತಾನ ಸ್ಯಾಟಿಸ್ಫೈ ಮಾಡ್ಕೊತಾನೆ ಯಾವ ತರ ಅಂತಂದ್ರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಮೇಲೆ ರಿಪೋರ್ಟ್ಸು ಕರೆಕ್ಟ್ ಆದಂತಹ ಇನ್ಫಾರ್ಮೇಶನ್ ಕೊಡ್ತಾವೆ ಅನ್ನೋದನ್ನ ಒಂದು ದೃಢೀಕರಣ ಮಾಡೋದ್ರ ಮುಖಾಂತರ ತನ್ನ ಕೆಲಸವನ್ನ ಸಕ್ಸಸ್ಫುಲ್ ಆಗಿ ಮಾಡ್ತಾನೆ, ರೈಟ್? ಇನ್ ದ ಆಡಿಟರ್ ಹ್ಯಾಸ್ ಟು ಇನ್ಸ್ಪೆಕ್ಟ್, ಕಂಪೇರ್, ಚೆಕ್, ರಿವ್ಯೂ, scrutinize the vouchers supporting the transactions and examine correspondence, minute books of shareholders, directors, etc. in order to establish correctness of the books of accounts, right? ಸೊ ಇಲ್ಲಿ ಆಡಿಟರ್ ಏನ್ ಮಾಡ್ತಾರೆ ಅಂತಂದ್ರೆ ಬುಕ್ಸ್ ಆಫ್ ಅಕೌಂಟ್ಸ್ ಕರೆಕ್ಟ್ ಆಗಿ ಇದಾವೋ ಇಲ್ವೋ ಅಂತ ಹೇಳಿ ಫೈಂಡ್ ಔಟ್ ಮಾಡ್ಬೇಕು ಅಂತಂದ್ರೆ ಆತ ಇನ್ಸ್ಪೆಕ್ಟ್ ಮಾಡ್ತಾನೆ, ಆಮೇಲೆ ಕಂಪೇರ್ ಮಾಡ್ತಾನೆ. ಸೊ ವೋಚರ್ಸ್ ಅಲ್ಲಿ ಇರುವಂತಹ ಅಮೌಂಟ್ ಅನ್ನೇ ರೆಕಾರ್ಡ್ ಮಾಡಿದಾರೋ ಇಲ್ಲ ಅಂತ ಹೇಳಿ ಕಂಪ್ಯಾರಿಸನ್ ಮಾಡ್ತಾರೆ, ಚೆಕ್ ಮಾಡ್ತಾರೆ ಡೀಟೇಲ್ ಆಗಿ, ಕರೆಕ್ಟ್ ಆಗಿ ರಿವ್ಯೂ ಮಾಡ್ತಾರೆ, ಸ್ಕ್ರೂಟಿನೈಸ್ ದಿ ವೋಚರ್ಸ್, ಸೊ ವೋಚರ್ಸ್ ಅನ್ನ ಕೇರ್ಫುಲ್ ಆಗಿ ಚೆಕ್ ಅಥವಾ ಸ್ಟಡಿ ಮಾಡ್ತಾರೆ. ಆಮೇಲೆ ಟ್ರಾನ್ಸಾಕ್ಷನ್ಸ್, ಆಮೇಲೆ ಮಿನಿಟ್ ಬುಕ್, ಶೇರ್ ಹೋಲ್ಡರ್ಸ್, ಡೈರೆಕ್ಟರ್ಸ್ ಇವರೆಲ್ಲರ ಹೆಲ್ಪ್ ಅನ್ನ ತಗೊಂಡು ಏನಪ್ಪಾ ಅಂತಂದ್ರೆ ಬುಕ್ಸ್ ಆಫ್ ಅಕೌಂಟ್ ಕರೆಕ್ಟ್ ಆಗಿ ಇದಾವೋ ಇಲ್ಲೋ ಅಂತ ಹೇಳಿ ಚೆಕ್ ಮಾಡುವಂತಹ ಕೆಲಸವನ್ನ ಆಡಿಟಿಂಗ್ ಅಥವಾ ಆಡಿಟರ್ ಮಾಡ್ತಾರೆ. ದಿಸ್ ಈಸ್ ವಾಟ್ ಫೀಚರ್ಸ್ ಆಫ್ ಆಡಿಟಿಂಗ್. ಸೊ ಆಡಿಟಿಂಗ್ ಲಕ್ಷಣಗಳು ಏನಪ್ಪಾ ಅಂತಂದ್ರೆ ಯೂಶುವಲಿ ವೆರಿಫೈ, ಮೇನ್ ಯೂಸ್ ಮಾಡುವಂತಹ ವರ್ಡ್ಸ್ ಯಾವುದು ಅಂತಂದ್ರೆ ವೆರಿಫೈ ಆಗಿರ್ಬೋದು, ಸಿಸ್ಟಮೆಟಿಕ್ ರಿವ್ಯೂ ಆಗಿರ್ಬೋದು, ಇನ್ಸ್ಪೆಕ್ಟ್, ಚೆಕ್ ಆಗಿರ್ಬೋದು, ರೈಟ್? ಆಮೇಲೆ ಸಿಸ್ಟಮೆಟಿಕ್ ಅಂಡ್ ಸೈಂಟಿಫಿಕ್ ಎಕ್ಸಾಮಿನೇಷನ್ ಆಗಿರ್ಬೋದು, ಇವೇ ವರ್ಡ್ ಅನ್ನ ಯೂಸ್ ಮಾಡಿದ್ದಾರೆ ಮ್ಯಾಕ್ಸಿಮಮ್, ರೈಟ್? ಸೊ ಇಷ್ಟ ಏನಪ್ಪಾ ಅಂದ್ರೆ ನೀವು ಫೀಚರ್ಸ್ ಅನ್ನ ಅರ್ಥ ಮಾಡ್ಕೋಬೇಕು, ರೈಟ್? ದೆನ್ ಸ್ಕೋಪ್ ಆಫ್ ಆಡಿಟಿಂಗ್. ಸೊ ಸ್ಕೋಪ್ ಅಂತಂದ್ರೆ ಯೂಶುವಲಿ ಅದರ ಮಹತ್ವ ಅಂತ ಹೇಳಿ ಕರೀತಾರೆ. ಸೊ ಆಡಿಟಿಂಗ್ ಏನೇನ ಇನ್ಕ್ಲೂಡ್ ಒಳಗೊಂಡಿದೆ, ಏನೇನ ಸ್ಟಡಿ ಮಾಡುತ್ತೆ, ಏನೇನು ಕವರ್ ಮಾಡುತ್ತೆ ಅಂತಂದ್ರೆ ದಟ್ ಇಸ್ ಫಸ್ಟ್ ಒನ್, critical examination of the system of accounting
to ascertain the reliability of the records. So ರೆಕಾರ್ಡ್ಸ್ ಕರೆಕ್ಟ್ ಆಗಿ ಇದಾವೋ ಇಲ್ಲ ಅಂತ ಹೇಳಿ ಫೈಂಡ್ ಔಟ್ ಮಾಡೋಕ್ಕೋಸ್ಕರ ಕ್ರಿಟಿಕಲ್ ಎಕ್ಸಾಮಿನೇಷನ್ ಮಾಡುತ್ತೆ ಆಡಿಟಿಂಗ್. ಆಮೇಲೆ ರಿವ್ಯೂ ಆಫ್ ದ ಸಿಸ್ಟಮ್ಸ್ ಆ್ಯಂಡ್ ಪ್ರೊಸೀಜರ್ಸ್ ಟು ಡಿಸೈಡ್ ದೇರ್ ಅಡೆಕ್ವಸಿ ಆ್ಯಂಡ್ ಟು ಫೈಂಡ್ ಔಟ್ ದೇರ್ ವೀಕ್ನೆಸ್ ಇಫ್ ಎನ್. ರೈಟ್, ಏನಾದರೂ ವೀಕ್ನೆಸ್ಸನ್ನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಸಿಸ್ಟಮೆಟಿಕ್ ಆಗಿ ಪ್ರೊಸೀಜರ್ಸನ್ನು ಫಾಲೋ ಮಾಡಿಕೊಂಡು ಬುಕ್ಸ್ ಆಫ್ ಅಕೌಂಟ್ಸನ್ನು ರಿವ್ಯೂ ಮಾಡಬೇಕಾಗುತ್ತೆ. ರೈಟ್, ಸೊ ಆ ರಿವ್ಯೂ ಮಾಡುವಂಥ ಕೆಲಸವನ್ನು ಆಡಿಟಿಂಗ್ ಮಾಡುತ್ತೆ. ಆ್ಯಂಡ್ ಥರ್ಡ್ ಒನ್, ವೆರಿಫಿಕೇಶನ್ ಆಫ್ ಅರ್ಥಮೆಟಿಕಲ್ ಅಕ್ಯುರಸಿ ಆಫ್ ದ ಬುಕ್ಸ್ ಆಫ್ ಅಕೌಂಟ್ಸ್. ಓಕೆ, ಸೊ ಅರ್ಥಮೆಟಿಕಲಿ, ಸೊ ಮ್ಯಾಥಮೆಟಿಕಲಿ ಏನಪ್ಪ ಅಂದರೆ ಕರೆಕ್ಟಾಗಿ ಅಕ್ಯುರೇಟ್ ಆಗಿ ರೆಕಾರ್ಡ್ ಮಾಡಿದಾರಲ್ಲೋ ಟ್ರಾನ್ಸಾಕ್ಷನ್ನ ವೆರಿಫೈ ಮಾಡುತ್ತೆ. ದೆನ್ ವೆರಿಫಿಕೇಶನ್ ಆಫ್ ದ ವ್ಯಾಲಿಡಿಟಿ ಆಫ್ ದ ಟ್ರಾನ್ಸಾಕ್ಷನ್ಸ್ ಆ್ಯಂಡ್ ದೇರ್ authenticity with the help of available records. ರೈಟ್, ಸೊ ರೆಕಾರ್ಡ್ ಮಾಡಿರುವಂತಹ ಟ್ರಾನ್ಸಾಕ್ಷನ್ಸ್ ಆಗಿರ್ಬೋದು, ಡೇಟಾ ಆಗಿರ್ಬೋದು, ಕರೆಕ್ಟ್ ಅಂತ ವ್ಯಾಲಿಡಿಟಿಯನ್ನು ಹೊಂದಿದೆನೋ ಇಲ್ವೋ, ಅಥೆಂಟಿಸಿಟಿಯನ್ನು ಹೊಂದಿದೆನೋ ಇಲ್ವೋ. ರೈಟ್, ಸೊ ಅದೇ ಇಯರಲ್ಲಿ ಸಂಬಂಧಪಟ್ಟಂತಹ ಟ್ರಾನ್ಸಾಕ್ಷನ್ ರೆಕಾರ್ಡ್ ಮಾಡಿದಾರೋ ಇಲ್ವೋ ಅನ್ನುವಂತಹ ವೆರಿಫೈ ಮಾಡುವಂತಹ ಕೆಲಸವನ್ನು ಆಡಿಟಿಂಗ್ ಹೊಂದಿದೆ. ರೈಟ್, then ensure that proper distinction is made between capital and revenue items of expenses and incomes. Right, so usually capital income ಅಂದರೆ ದೊಡ್ಡ ಮೊತ್ತದ ಇನ್ಕಮ್ ಆಗಿರ್ಬೋದು, ಎಕ್ಸ್ಪೆನ್ಸ್ ಇರ್ತವೆ. ರೆವೆನ್ಯೂ ಅಂದರೆ ಸ್ಮಾಲ್ ಅಮೌಂಟ್ಸ್ ಇರ್ತವೆ. ಸೊ ಅಲ್ಲಿ ಕಂಪನಿಯವರು ಅಕೌಂಟಿಂಗ್ ಪ್ರೊಸೆಸಲ್ಲಿ ಈಸಿ ಕರೆಕ್ಟಾಗಿ ಕ್ಲಾಸಿಫೈ ಮಾಡಿದಾರೋ ಇಲ್ಲೋ ಅನ್ನುವಂತಹ ಫೈಂಡ್ ಔಟ್ ಮಾಡುವಂಥ ಕೆಲಸವನ್ನು ಆಡಿಟಿಂಗ್ ಮಾಡುತ್ತೆ. ರೈಟ್, find out that the financial statements are in conformity with the books of accounts. Right, so financial statements in books of accounts ಅಲ್ಲಿ ರೆಕಾರ್ಡ್ ಮಾಡಿದ ಇನ್ಫಾರ್ಮೇಷನ್ ಕರೆಕ್ಟ್ ಆಗಿ ಇದಾವಲ್ಲ, ಕನ್ಫರ್ಮ್ ಆಗಿದಾವಲ್ಲ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆಯೋ ಇಲ್ವೋ ಅಂತ ಹೇಳಿ ಫೈಂಡ್ ಔಟ್ ಮಾಡುತ್ತೆ. ದೆನ್ ವೆರಿಫಿಕೇಶನ್ ಆಫ್ ಅಕ್ವಿಸಿಷನ್ ಓನರ್ಶಿಪ್ ಆ್ಯಂಡ್ ಎಕ್ಸಿಸ್ಟೆನ್ಸ್ ಆಫ್ ಅಸೆಟ್ಸ್ ಡಿಸ್ಕ್ಲೋಸ್ಡ್ ಇನ್ ದ ಬ್ಯಾಲೆನ್ಸ್ ಶೀಟ್. ಸೊ ಓನರ್ಶಿಪ್ ಎಕ್ಸಿಸ್ಟೆನ್ಸ್ ಅನ್ನು ಆಗಿರ್ಬೋದು, ಆಮೇಲೆ ರೆಕಾರ್ಡ್ ಮಾಡಿರುವಂತಹ ಅಸೆಟ್ಸ್ ವ್ಯಾಲ್ಯೂ ಕರೆಕ್ಟ್ ಆಗಿ ಇದಾವೋ ಇಲ್ವೋ ಅಂತ ಹೇಳಿ ಚೆಕ್ ಮಾಡುತ್ತೆ. ದೆನ್ ವೆರಿಫಿಕೇಶನ್ ಆಫ್ ದ ಲಯಬಿಲಿಟೀಸ್, ಅಫ್ಕೋರ್ಸ್ ಇಲ್ಲಿ ಅಸೆಟ್ಸ್ ಅನ್ನು ಚೆಕ್ ಮಾಡಿದ್ರೆ ಅಂದರೆ ನೆಕ್ಸ್ಟ್ ಲಯಬಿಲಿಟೀಸ್ ಅನ್ನು ಕೂಡ ವೆರಿಫೈ ಮಾಡಲೇಬೇಕು. ದೆನ್ ಅಪ್ಲೈಯಿಂಗ್ ವೇರಿಯಸ್ ಟೆಕ್ನಿಕ್ಸ್ ಟು ಎನ್ಶೋರ್ ದಟ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಎಕ್ಸಿಬಿಟ್ ಟ್ರೂ ಆ್ಯಂಡ್ ಫೇರ್ ವ್ಯೂ ಆಫ್ ದ ಸ್ಟೇಟ್ ಆಫ್ ಅಫೇರ್ಸ್ ಆಫ್ ದ ಕಂಪನಿ. ರೈಟ್, ಸೊ ಇನ್ ದ planning of auditing, I will explain the techniques of auditor. So now see here, so different techniques ಅನ್ನು ಅಪ್ಲೈ ಮಾಡಿ ಸೊ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿ ಇನ್ಫಾರ್ಮೇಷನ್ ಕೊಡ್ತಾ ಇದೀನೋ ಇಲ್ಲೋ ಅನ್ನುವಂಥ ಕೆಲಸವನ್ನು ಫೈಂಡ್ ಔಟ್ ಮಾಡುವಂಥ ಕೆಲಸವನ್ನು ಆಡಿಟಿಂಗ್ ಮಾಡುತ್ತೆ. ದೆನ್ ಕನ್ಫರ್ಮೇಷನ್ ಆಫ್ ಸ್ಟ್ಯಾಟ್ಯೂಟರಿ ರಿಕ್ವೈರ್ಮೆಂಟ್ಸ್ ಇನ್ ಕೇಸ್ ಆಫ್ ಸ್ಟ್ಯಾಟ್ಯೂಟರಿ ಆಡಿಟ್. ರೈಟ್, ಸೊ ಸ್ಟ್ಯಾಟ್ಯೂಟರಿ ಆಡಿಟ್ ಕೆಲವೊಂದಿಷ್ಟು ಆ್ಯಕ್ಟ್ಸ್ಗಳ ರೂಲ್ಸನ್ನು ಫಾಲೋ ಮಾಡಬೇಕಾಗುತ್ತೆ. ಲೈಕ್ ಕಂಪ್ನಿ ಆ್ಯಕ್ಟ್ನ ರೂಲನ್ನು ಫಾಲೋ ಮಾಡಬೇಕಾಗುತ್ತೆ. ಸೊ ಆ ಸ್ಟ್ಯಾಟ್ಯೂಟರಿ ಆಡಿಟಲ್ಲಿ ರೂಲ್ಸನ್ನು ಫಾಲೋ ಮಾಡಿದಾರೋ ಇಲ್ಲ ಅಂತ ಹೇಳಿ ಫೈಂಡ್ ಔಟ್ ಮಾಡುವಂಥ ಕೆಲಸವನ್ನು ಆಡಿಟಿಂಗ್ ಮಾಡುತ್ತೆ. ದೆನ್ ರಿಪೋರ್ಟಿಂಗ್ ಟು ದ ರೈಟ್ ಅಥಾರಿಟಿ with the financial statement exhibit true and fair view of the state of the affairs. Right, so very important work last ಗೆ ಬರುವಂತಹ ವರ್ಕ್ ಆಡಿಟಿಂಗ್ ಅಲ್ಲಿ ಯಾವುದಂದ್ರೆ ರಿಪೋರ್ಟಿಂಗ್ ವರ್ಕ್. ಸೊ ರಿಪೋರ್ಟಿಂಗ್ ಅಲ್ಲಿ ಏನಪ್ಪಾ ಅಂದ್ರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿ ಇದೇನೋ ಇಲ್ಲೋ ಅಂತ ಹೇಳಿ ರಿಪೋರ್ಟ್ ಮಾಡುವಂತಹ ವರ್ಕ್ ಅನ್ನ ಆಡಿಟಿಂಗ್ ಒಳಗೊಂಡಿರುತ್ತೆ. ರೈಟ್, ಸೊ ಇನ್ ಜನರಲ್ ವೇ ಸ್ಕೋಪ್ ಆಫ್ ಆಡಿಟ್ ಈಸ್ ಕನ್ಸರ್ನ್ ವಿತ್ complete examination of the records with the help of documentary evidence and reporting whether the financial statements represents true and fair view of the state of the affairs. Right, so auditing includes the complete examination of the records with the help of documentary evidence and reporting whether the financial statements represent true and fair view of the state of the affairs of the company. So usually scope of auditing ಏನು ಬರುತ್ತೆ ಅಂತಂದರೆ ಸಿಸ್ಟಮೆಟಿಕ್ ಆಗಿ ಕಂಪ್ಲೀಟ್ ಎಕ್ಸಾಮೈನ್ ಮಾಡ್ತಾರೆ. ಸೊ ಅವೈಲೇಬಲ್ ಇರುವಂತಹ ರೆಕಾರ್ಡ್ಸ್ ಆಗಿರ್ಬೋದು, ಡಾಕ್ಯುಮೆಂಟ್ಸ್ ಎವಿಡೆನ್ಸನ್ನು. ಸೊ ಅದನ್ನು ಎಲ್ಲಿ ರಿಪೋರ್ಟ್ ಮಾಡ್ತಾರೆ ಅಂತಂದರೆ ಏನು ರಿಪೋರ್ಟ್ ಮಾಡ್ತಾರೆ ಅಂದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಕರೆಕ್ಟಾಗಿ ಅದಾವೋ ಇಲ್ಲೋ ಅಂತ ಹೇಳಿ ರಿಪೋರ್ಟಿಂಗ್ ಮಾಡುವಂತಹ ಒಂದು ಪ್ರೊಸೆಸ್ಗೆ ಆಡಿಟಿಂಗ್ ಅಂತ ಹೇಳಿ ಕರೀತಾರೆ. ಓಕೆ, ದಿಸ್ ಈಸ್ ವಾಟ್ ಸ್ಕೋಪ್ ಆಫ್ ಆಡಿಟಿಂಗ್. So next we will study that is principles of auditing. So auditing ಒಂದು ವರ್ಕ್ಗೆ ಕೆಲವೊಂದಿಷ್ಟು ತತ್ವಗಳು ಅಥವಾ ರೂಲ್ಸ್ ಅಂತ ಹೇಳಿ ಬರ್ತವೆ. ಸೊ ಅದನ್ನು ಆಡಿಟರ್ ಕಂಪಲ್ಸರಿ ಆಗಿ ಫಾಲೋ ಮಾಡಲೇಬೇಕು. ಆಮೇಲೆ ಯಾವ ಆಡಿಟರ್ಗೆ ಈ ರೂಲ್ಸ್ ಸ್ಟ್ರಾಂಗ್ ಆಗಿರ್ತಾವೋ ಆ ಪರ್ಸನ್ ವೆಲ್ ಕ್ವಾಲಿಫೈಡ್ ಆ್ಯಂಡ್ ವೆಲ್ ಎಕ್ಸ್ಪರ್ಟ್ ಇನ್ ಹಿಸ್ ವರ್ಕ್. ರೈಟ್, ಇನ್ ಪ್ರಿನ್ಸಿಪಲ್ ಮೀನ್ಸ್ ಅಕಾರ್ಡಿಂಗ್ ಟು ದ Webster's New International Dictionary, the word principle is defined as a fundamental truth or primary or basic law. So principles ಏನು ಹೇಳ್ತವೆ ಅಂತಂದರೆ ಫಂಡಮೆಂಟಲ್ ಟ್ರೂತ್, ಬೇಸಿಕ್ ಮೂಲಭೂತ ಸತ್ಯ ಅಥವಾ ಮೂಲಭೂತ ಅಥವಾ ಬೇಸಿಕ್
ಲಾಗಳನ್ನ ಅಥವಾ ರೂಲ್ಸ್ ಅನ್ನ ಆಡಿಟರ್ ಫಾಲೋ ಮಾಡಬೇಕು ಅಂತ ಹೇಳಿ ಹೇಳ್ತಾರೆ. ಸೊ ಇನ್ ಆಡಿಟಿಂಗ್ ಪ್ರಿನ್ಸಿಪಲ್ ಇಸ್ ದ ಫಂಡಮೆಂಟಲ್ ಟ್ರೂತ್ necessary for the accomplishment of the auditing objectives, right? So auditing objective ಏನು ಅಂತಂದ್ರೆ ಸಿಸ್ಟಮ್ಯಾಟಿಕ್ ಆಗಿ ಆಮೇಲೆ ಸೈಂಟಿಫಿಕ್ ಆಗಿ ಎಕ್ಸಾಮೈನ್ ಮಾಡೋದು. ಸೊ ಈ ಆಬ್ಜೆಕ್ಟಿವ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಬೇಕು ಅಂತಂದ್ರೆ ಆಡಿಟರ್ಗೆ ಈ ಪ್ರಿನ್ಸಿಪಲ್ಸ್ ಕರೆಕ್ಟ್ ಆಗಿ ಗೊತ್ತಿರಲೇಬೇಕಾಗುತ್ತೆ. ಆಮೇಲೆ ಆಡಿಟರ್ ಈ ಪ್ರಿನ್ಸಿಪಲ್ಸ್ ಅನ್ನ ಫಾಲೋ ಮಾಡಲೇಬೇಕಾಗುತ್ತೆ, ರೈಟ್? ಹಾಗಾದ್ರೆ ಯಾವ ಪ್ರಿನ್ಸಿಪಲ್ಸ್ ಅಂತಂದ್ರೆ ಸೊ ಪ್ರಿನ್ಸಿಪಲ್ ಆಫ್ ಇಂಡಿಪೆಂಡೆನ್ಸ್. So principle of independence, principle of objectivity, principle of full disclosure, principle of materiality, principle of confidentiality, skill and competence, work done by others, working papers, audit evidence, evaluation of system, and last one is opinion and report. ಸೊ ಅಷ್ಟು ಪ್ರಿನ್ಸಿಪಲ್ಸ್ ಅನ್ನ ಯಾರು ಫಾಲೋ ಮಾಡಬೇಕು ಅಂದ್ರೆ ಆಡಿಟರ್ ಫಾಲೋ ಮಾಡಬೇಕು, ರೈಟ್? ಹಾಗಿದ್ರೆ ಫಸ್ಟ್ ಒನ್ ಸಿ ಹಿಯರ್ ಪ್ರಿನ್ಸಿಪಲ್ ಆಫ್ ಇಂಡಿಪೆಂಡೆನ್ಸ್. ಓಕೆ, ಸೊ ಯಾವ ಮೊದಲನೇ ರೂಲ್ ಏನು ಅಂತಂದ್ರೆ ಇಂಡಿಪೆಂಡೆನ್ಸ್ ಅನ್ನ ಫಾಲೋ ಮಾಡಬೇಕಾಗುತ್ತೆ ಆಡಿಟರ್. ಸೊ ಸಿ ಹಿಯರ್ ಆಡಿಟರ್ ಶುಡ್ ಬಿ ಇಂಪಾರ್ಷಿಯಲ್ ಆಸ್ ವೆಲ್ ಆಸ್ ಫಿಯರ್ಲೆಸ್ ಇನ್ ದ ಡಿಸ್ಚಾರ್ಜ್ ಆಫ್ ಹಿಸ್ ಡ್ಯೂಟೀಸ್, ರೈಟ್? ಸೊ ಆಡಿಟರ್ ತನ್ನ ಕೆಲಸವನ್ನ ಮಾಡುವಾಗ ಇಂಪಾರ್ಷಿಯಲ್ ಆಗಿರಬೇಕು, ಆಮೇಲೆ ಫಿಯರ್ಲೆಸ್ ಆಗಿರಬೇಕು. ಯಾವುದೇ ಕಾರಣಕ್ಕೂ ಹೆದರುವ ಅವಶ್ಯಕತೆ ಇಲ್ಲ, ಆಮೇಲೆ ಪಾರ್ಶಾಲಿಟಿ ಮಾಡುವಂತಹ ಅವಶ್ಯಕತೆ ಬೀಳೋದಿಲ್ಲ ಒಬ್ಬ ಆಡಿಟರ್. ಸೊ ಪಾರ್ಶಾಲಿಟಿ ಮಾಡದೆ ಹೆದರದೆ ತನ್ನ ಕೆಲಸವನ್ನ ಡ್ಯೂಟಿಯನ್ನ ಮಾಡಬೇಕಾಗುತ್ತೆ. ದಟ್ ಈಸ್ ನೋನ್ ಆಸ್ ದ ಪ್ರಿನ್ಸಿಪಲ್ ಆಫ್ ಇಂಡಿಪೆಂಡೆನ್ಸ್. ಆಮೇಲೆ ಸೆಕೆಂಡ್ ಒನ್ ಬಂದ್ಬಿಟ್ಟು ಪ್ರಿನ್ಸಿಪಲ್ ಆಫ್ ಆಬ್ಜೆಕ್ಟಿವಿಟಿ, ರೈಟ್? ಸೊ ಮೇನ್ ಆಡಿಟಿಂಗ್ ಶುಡ್ ಬಿ ಕಂಡಕ್ಟೆಡ್ ಆಬ್ಜೆಕ್ಟಿವ್ಲಿ. The auditor should be free from bias and emotions while conducting audit. ಸೊ ಒಬ್ಬ ಆಡಿಟರ್ನ ಅಥವಾ ಆಡಿಟಿಂಗ್ನ ಆಬ್ಜೆಕ್ಟಿವ್ ಏನಂತಂದ್ರೆ ಸಿಸ್ಟಮ್ಯಾಟಿಕ್ ಆಗಿ ಡೇಟಾವನ್ನ ವೆರಿಫೈ ಮಾಡೋದು, ಆಮೇಲೆ ರಿಪೋರ್ಟ್ ಮಾಡೋದು. ಏನಪ್ಪ ಅಂದ್ರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಕ್ಯುರೇಟ್ ಆಗಿ ಇದಾವೋ ಇಲ್ಲೋ, ಅದು ಒಂದೇ ಮೇನ್ ಇಂಟೆನ್ಷನ್ ಆಡಿಟರ್ ಹತ್ರ ಇರಬೇಕು. ಅದನ್ನ ಬಿಟ್ಟು ಅಲ್ಲಿ ಏನಾದ್ರೂ ಬಯಾಸ್ ನಡೀತಾ ಇದ್ರೆ ಅದ್ರ ಕಡೆ ಲಕ್ಷ್ಯ ಕೊಡೋದಾಗಿರ್ಬೋದು, ರೈಟ್? ಆಮೇಲೆ ಏನಾದ್ರೂ ಎಮೋಷನ್ಸ್ಗೆ ಒಳಗಾಗುವಂತಹ ಕೆಲಸವನ್ನ ಇಲ್ಲಿ ಆಡಿಟರ್ ಮಾಡ್ಬೋದು. ಇಲ್ಲ ಆ ವ್ಯಕ್ತಿನ ನಾನು ಸೇಫ್ ಮಾಡಬೇಕು ಅನ್ನುವಂತಹ ಫೀಲಿಂಗ್ಸ್ ಆಡಿಟರ್ ಹತ್ರ ಇರಬಾರ್ದು. ಯಾವ ತರ ಅವ್ರ ಬುಕ್ಸ್ ಅನ್ನ ರೆಕಾರ್ಡ್ ಮಾಡಿದಾರೋ, ಯಾವ ತರ ಇನ್ಫಾರ್ಮೇಶನ್ ಅವೈಲೇಬಲ್ ಆಗುತ್ತೋ ಅದೇ ಸೇಮ್ ಇನ್ಫಾರ್ಮೇಶನ್ ಅಂತ ರಿಪೋರ್ಟ್ ಮಾಡಬೇಕಾಗುತ್ತೆ, ರೈಟ್? ದೆನ್ ಪ್ರಿನ್ಸಿಪಲ್ ಆಫ್ ಫುಲ್ ಡಿಸ್ಕ್ಲೋಜರ್. ಸೊ ಒಬ್ಬ ಆಡಿಟರ್ನ ಮೇನ್ ಪ್ರಿನ್ಸಿಪಲ್ ಏನಿರುತ್ತೆ ಅಂದ್ರೆ ಇಟ್ ಇಂಪ್ಲೈಸ್ ದ್ಯಾಟ್ ದ ಕ್ಲೈಂಟ್ ಶುಡ್ ಪ್ರೊವೈಡ್ ಟು ದ ಆಡಿಟರ್ all the possible evidence, explanation and records. Of course this is very very important. So correct ಅಂತ ಕ್ಲೈಂಟ್ಸ್ ಅಥವಾ ಕಂಪನಿಯಲ್ಲಿ ಇರುವಂತಹ ಅಥಾರಿಟೀಸ್ ಕರೆಕ್ಟ್ ಅಂತ ಎವಿಡೆನ್ಸ್, ಎಕ್ಸ್ಪ್ಲನೇಷನ್, ರೆಕಾರ್ಡ್ಸ್ ಅನ್ನ ಕೊಡಲಿಲ್ಲ ಅಂತಂದ್ರೆ ಆಡಿಟಿಂಗ್ ವರ್ಕ್ ಸಕ್ಸಸ್ ಆಗಿ ಆಗುದಿಲ್ಲ, ರೈಟ್? ಸೊ ಕರೆಕ್ಟ್ ಆಗಿ ಆಡಿಟಿಂಗ್ ವರ್ಕ್ ಕಂಪ್ಲೀಟ್ ಆಗಬೇಕು ಅಂತಂದ್ರೆ ಅವೈಲೇಬಲ್ ಇರುವಂತಹ ಎಕ್ಸ್ಪ್ಲನೇಷನ್, ರೆಕಾರ್ಡ್ಸ್, ಎವಿಡೆನ್ಸ್ ಅಷ್ಟನ್ನು ಅವರು ಪ್ರೊವೈಡ್ ಮಾಡಬೇಕಾಗುತ್ತೆ. ಆಮೇಲೆ ಅಷ್ಟನ್ನ ಕೇಳುವಂತಹ ಅಧಿಕಾರ auditorಗೆ ಇರುತ್ತೆ, right? In principle of materiality, according to this principle the auditor should pay more attention to the items which are more significant, right? So principle of materiality ಅಂತಂದ್ರೆ auditing ಮಾಡುವಾಗ ಯಾವ ಇನ್ಫಾರ್ಮೇಶನ್ ಅಥವಾ ಐಟಮ್ಸ್ ಇಂಪಾರ್ಟೆಂಟ್ ಅದಾವೋ ಅವುಗಳ ಮೇಲೆ ಜಾಸ್ತಿ ಇಂಪಾರ್ಟೆನ್ಸ್ ಅನ್ನ ಕೊಡಬೇಕಾಗುತ್ತೆ. ಅಂದ್ಬಿಟ್ಟು ಅನ್ನೆಸೆಸರಿ ಡಿಸ್ಕಷನ್ ಮಾಡೋದಾಗಿರ್ಬೋದು, ಅವುಗಳ ಮೇಲೆ ಅಟೆನ್ಷನ್ ಕೊಡೋ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಯೂಶಲಿ ಬುಕ್ಸ್ ಆಫ್ ಅಕೌಂಟ್, ಸ್ಟೇಟ್ಮೆಂಟ್ಸ್, P&L ಅನ್ನ ರೆಕಾರ್ಡ್ ಮಾಡಿದ್ರೆ ಸಾಕು. ಅದನ್ನ ಬಿಟ್ಟು ಕಂಪ್ನಿಗೆ ಏನು ಇಂಪ್ರೂವ್ ಅವ್ರು ಕೇಳಿದ್ರೆ ಹೇಳ್ಬೋದು ಏನ್ ಇಂಪ್ರೂವ್ ಮಾಡೋ ಅವಶ್ಯಕತೆ ಇದೆ ಅಂತ ಹೇಳಿ. ಅದ್ಬಿಟ್ಟು ಅವ್ರು ಕೇಳಿಲ್ಲ ಅಂದ್ರೆ ಅನ್ನೆಸೆಸರಿ ಇನ್ಫಾರ್ಮೇಶನ್ಸ್ ಅಥವಾ ಅಟೆನ್ಷನ್ ಕೊಡೋ ಅವಶ್ಯಕತೆ ಆಡಿಟರ್ಗೆ ಇರೋದಿಲ್ಲ, ರೈಟ್? ಅಂಡ್ ಪ್ರಿನ್ಸಿಪಲ್ ಆಫ್ ಕಾನ್ಫಿಡೆನ್ಶಿಯಾಲಿಟಿ, ರೈಟ್? ಕಾನ್ಫಿಡೆನ್ಶಿಯಾಲಿಟಿ ಅಂತಂದ್ರೆ ಇಲ್ಲಿ ಸೀಕ್ರೆಟ್ ಆಗಿ ಇಡಬೇಕಾಗುತ್ತೆ ಕೆಲವೊಂದಿಷ್ಟು ವಿಷಯಗಳನ್ನ. ದ ಆಡಿಟರ್ ಶುಡ್ ಕೀಪ್ ದ ಇನ್ಫಾರ್ಮೇಶನ್ ಕಾನ್ಫಿಡೆನ್ಶಿಯಲ್. ಹಿ ಶುಡ್ ನಾಟ್ ಡಿಸ್ಕ್ಲೋಸ್ ಎನಿ ಇನ್ಫಾರ್ಮೇಶನ್ ಟು ಎನಿವನ್ ಡ್ಯೂರಿಂಗ್ ದ ಕೋರ್ಸ್ ಆಫ್ ಆಡಿಟ್, ರೈಟ್? ಸೊ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ಸ್ ಇರ್ತಾವೆ ಕಂಪ್ನಿದು, ರೈಟ್? ಸೊ ಅದನ್ನ ಎಲ್ಲರಿಗೂ ಹೇಳ್ಕೊಂತು ಸೀಕ್ರೆಟ್ ಅನ್ನ ಬಿಟ್ಕೊಡೋ ಅವಶ್ಯಕತೆ ಇರೋದಿಲ್ಲ. ಆಡಿಟರ್ ಮಸ್ಟ್ ಫಾಲೋ ದಿಸ್ ಕಾನ್ಫಿಡೆನ್ಶಿಯಾಲಿಟಿ ರೂಲ್ಸ್. ಸೊ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ವಿಷಯವನ್ನ ಅಥವಾ ಕಾನ್ಫಿಡೆನ್ಶಿಯಲ್ ಆಗೇನೆ ಹ್ಯಾಂಡಲ್ ಮಾಡಬೇಕಾಗುತ್ತೆ, right? Then skill and competence. The auditor should possess prescribed qualifications and practical knowledge. This is very very important, right? He must be aware of the statements issued by the ICAI, amendments in Companies Act and recent judgments given by the
code which have bearing on his audit work. ಸೊ ಸ್ಕಿಲ್ ಆ್ಯಂಡ್ ಕಾಂಪಿಟೆನ್ಸ್ ಅಂತಂದರೆ ಕ್ವಾಲಿಫಿಕೇಶನ್ಸ್ ಆಮೇಲೆ ಪ್ರಾಕ್ಟಿಕಲ್ ನಾಲೆಜನ್ನು ಹೊಂದಿರಬೇಕು. ಸೊ CA ಎಕ್ಸಾಮನ್ನು ಅವರು ಪಾಸ್ ಮಾಡಿರಬೇಕಾಗುತ್ತೆ, ಜೊತೆಗೆ ಆಡಿಟಿಂಗ್ನ ಪ್ರಾಕ್ಟಿಕಲ್ ನಾಲೆಜ್ ಇರಬೇಕಾಗುತ್ತೆ. ಆಮೇಲೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ ಆಫ್ ಇಂಡಿಯಾ ಇದೇನು ಇಯರ್ ವೈಸ್ ಏನಪ್ಪಾ ಅಂದರೆ ಸ್ಟೇಟ್ಮೆಂಟ್ಸನ್ನು ಇಶ್ಯೂ ಮಾಡ್ತಿರುತ್ತೆ ಆಡಿಟಿಂಗ್ ವರ್ಕ್ ಬಗ್ಗೆ, ಅದ್ರ ಬಗ್ಗೆ ಅವೇರ್ ಇರಬೇಕಾಗುತ್ತೆ. ಆಮೇಲೆ ಏನಾದರೂ ಕಂಪ್ನೀಸ್ ಆ್ಯಕ್ಟಲ್ಲಿ ಅಮೆಂಡ್ಮೆಂಟ್ಸ್ ಆಗಿದ್ರೆ, ಏನಾದರೂ ರೀಸೆಂಟ್ ಜಜ್ಮೆಂಟಲ್ಲಿ ಕೋರ್ಟ್ ಕಡೆಯಿಂದ ಏನಾದರೂ ಚೇಂಜಸ್ ಆಗಿದ್ರೆ ಆಡಿಟ್ ವರ್ಕಲ್ಲಿ, ಎಲ್ಲದರ ಇನ್ಫಾರ್ಮೇಷನ್ ಅವೇರ್ ಆಗಿರಬೇಕು ಅಂತಂದರೆ ಆಡಿಟರ್ಗೆ ಇರಬೇಕಾಗುತ್ತೆ, ರೈಟ್. ಇನ್ ವರ್ಕ್ ಡನ್ ಬೈ ಅದರ್ಸ್, ದ ಆಡಿಟರ್ ಶುಡ್ ಡೈರೆಕ್ಟ್, ಸೂಪರ್ವೈಸ್ ಆ್ಯಂಡ್ ರಿವ್ಯೂ ದ ವರ್ಕ್ ಡನ್ ಬೈ ಹಿಸ್ ಅಸಿಸ್ಟೆಂಟ್ಸ್. ಓಕೆ, ಆಡಿಟರ್ ಹತ್ರ ಅಸಿಸ್ಟೆಂಟ್ಸ್ ಇರ್ತಾರೆ, ಅವರಿಗೆ ಆತ ಏನಪ್ಪಾ ಅಂತಂದರೆ ಸೂಪರ್ವೈಸ್ ಮಾಡಬೇಕಾಗುತ್ತೆ, ಡೈರೆಕ್ಟ್ ಮಾರ್ಗದರ್ಶನವನ್ನು ನೀಡಬೇಕಾಗುತ್ತೆ. ಸೊ ಅವ್ರ ಹತ್ರ ಏನಪ್ಪ ಅಂದರೆ ಸರಿಯಾದ ಇನ್ಫಾರ್ಮೇಷನ್ ಕೊಟ್ಟು ವರ್ಕನ್ನು ತಗೋಬೇಕಾಗುತ್ತೆ. ಸೊ ಹಿ ಶುಡ್ ಸಿ ದ್ಯಾಟ್ ದ ವರ್ಕ್ ಡನ್ ಬೈ ಅದರ್ ಈಸ್ ಅಪ್ ಟು ಹಿಸ್ ಸ್ಯಾಟಿಸ್ಫ್ಯಾಕ್ಷನ್. ಆಮೇಲೆ ಆತ ಇನ್ನೂ ಯಾವ ಒಂದು ಪಾಯಿಂಟನ್ನು ಕನ್ಸಿಡರ್ ಮಾಡಬೇಕು ಅಂತಂದರೆ ಆತನಿಗೆ ಸ್ಯಾಟಿಸ್ಫೈ ಆಗೋ ಥರ ವರ್ಕ್ ಆಗಿದನೋ ಇಲ್ಲೋ ಅನ್ನೋದನ್ನು ಕೂಡ ಆತ ನೋಡಬೇಕಾಗುತ್ತೆ, ರೈಟ್. ದೆನ್ ವರ್ಕಿಂಗ್ ಪೇಪರ್ಸ್, ದ ಆಡಿಟರ್ ಶುಡ್ ಮೈಂಟೈನ್ ವರ್ಕಿಂಗ್ ಪೇಪರ್ಸ್ ಪ್ರಾಪರ್ಲಿ. The working papers prove that the work done by the auditors, right. So paper work ಅನ್ನ ಸಿಸ್ಟಮ್ಯಾಟಿಕ್ ಆಗಿ ಕರೆಕ್ಟ್ ಆಗಿ ಆಡಿಟರ್ ಮೇಂಟೈನ್ ಮಾಡಬೇಕಾಗುತ್ತೆ. ಇನ್ ಆಡಿಟ್ ಎವಿಡೆನ್ಸ್, ದ ರಿಪೋರ್ಟ್ ಆಫ್ ಆಡಿಟರ್ ಶುಡ್ ಬಿ ಬೇಸ್ಡ್ ಆನ್ ಎವಿಡೆನ್ಸ್ obtained in the course of audit. The evidence may be obtained through watching and verifications of assets and liabilities. ಸೊ ಆಡಿಟರ್ ಎವಿಡೆನ್ಸ್ ಅನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಯಾವ ಫಾರ್ಮ್ ಅಲ್ಲಿ ಅಂತಂದ್ರೆ ವಾಚಿಂಗ್ ಆ್ಯಂಡ್ ವೆರಿಫಿಕೇಶನ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ನ ಮೂಲಕ ಏನಪ್ಪಾ ಅಂದ್ರೆ ಅದೇ ಎವಿಡೆನ್ಸ್ ಅಂದ್ರೆ ಸಾಕ್ಷಿಯನ್ನ ಅದ ಮೇಂಟೈನ್ ಮಾಡಬೇಕಾಗುತ್ತೆ, ರೈಟ್. ದೆನ್ evaluation of accounting system and internal control. The auditor should ensure that the accounting system is an adequate. He should evaluate the internal controls, right. So auditing work adequate ಆಗಿ ಇರಬೇಕಾಗುತ್ತೆ. ದೆನ್ ಆಮೇಲೆ ಇಂಟರ್ನಲ್ ಕಂಟ್ರೋಲ್ಸ್ ಅನ್ನ ಆತ ಮಾಡಬೇಕಾಗುತ್ತೆ, ಯಾಕಂದ್ರೆ ಏನಾದರೂ ಮಿಸ್ಟೇಕ್ ಆಗಿದ್ರೆ, ರಾಂಗ್ ಆಗಿದ್ರೆ ಅದನ್ನ ಇನ್ಫಾರ್ಮ್ ಮಾಡೋ ರೈಟ್ ಆಡಿಟರ್ಗೆ ಇದೆ, ರೈಟ್. ದೆನ್ ಲಾಸ್ಟ್ ಒನ್ ಈಸ್ ಒಪಿನಿಯನ್ ಆ್ಯಂಡ್ ರಿಪೋರ್ಟ್, ರೈಟ್. So the auditor should form his opinion about the accounts on the basis of audit evidence. He should submit his report to the shareholders, right. So ಕೊನೆಗೆ ಬರುವಂತಹ ಟಾಸ್ಕ್ ಅಥವಾ ವರ್ಕ್ ಏನಪ್ಪಾ ಅಂದ್ರೆ ಆಡಿಟರ್ ಅಂತಂದ್ರೆ ಆತ ತನ್ನ ಒಪಿನಿಯನ್ ಅನ್ನ ರಿಪೋರ್ಟ್ ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಏನು ಆಡಿಟಿಂಗ್ ವರ್ಕ್ ಅನ್ನ ಅಲ್ಲಿ ವೆರಿಫೈ ಇನ್ಸ್ಪೆಕ್ಷನ್ ಆಗಿರುತ್ತೋ, ಸೊ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡಿ, ವಾಚಿಂಗ್ ಆಮೇಲೆ ಅಸೆಟ್ಸ್ ಲಯಬಿಲಿಟೀಸ್ ವೆರಿಫಿಕೇಶನ್ ಮಾಡಿ ಏನು ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡಿರ್ತಾರೋ, ಸೊ ಅವುಗಳ ಹೆಲ್ಪ್ಲಿಂದ ಒಂದು ರಿಪೋರ್ಟ್ ಅನ್ನ ರೆಡಿ ಮಾಡಿ ಆ ರಿಪೋರ್ಟ್ ಅನ್ನ ಏನ್ ಶೇರ್ ಹೋಲ್ಡರ್ಸ್ ಇರ್ತಾರಲ್ವಾ, ಕಂಪ್ನಿ ಓನರ್ಸ್, ಅವರಿಗೆ ಸಬ್ಮಿಟ್ ಮಾಡುವಂತಹ ಕೆಲಸವನ್ನ ಆಡಿಟರ್ ಮಾಡಬೇಕಾಗುತ್ತೆ. ಸೊ ದಟ್ ಇಸ್ ವೈ he has to follow these principles which are very very essential and important in the process of auditing. Okay, so this is what introduction, meaning and definition, origin, features and scope of auditing, right. So next video dalli objectives of auditing and continue part anna study ಮಾಡೋಣ. Okay, so ಏನಾದರೂ ಡೌಟ್ ಇದ್ರೆ comment box ಅಲ್ಲಿ ಹಾಕಿ, and thank you so much for watching this video.